ಮಡಿಕೇರಿ ನಗರಸಭೆ ಸಣ್ಣ ಸಣ್ಣ ವಿಚಾರದಲ್ಲೂ ಎಡವಟ್ಟು ಮಾಡಿಕೊಳ್ಳುವುದು ಹೊಸತೇನಲ್ಲ. ನಾಗರಿಕರು ಪಾಲಿಸಬೇಕಾದ ಎಚ್ಚರಿಕೆಗಳು, ಆರೋಗ್ಯ ಕಾಳಜಿ, ಸ್ವಚ್ಛತೆ ಇತ್ಯಾದಿಗಳ ಬಗ್ಗೆ ಜಾಗೃತಿ ಮೂಡಿಸುವ ತನ್ನ ಜವಾಬ್ದಾರಿಯನ್ನು ನಗರಸಭೆ ಮಾಡುತ್ತಲೇ ಬಂದಿದೆ. ಆದರೆ ಕಾಲಕಾಲಕ್ಕೆ ಈ ವಿಚಾರದಲ್ಲಿ ಅಪ್ಡೇಟ್ ಆಗುವುದನ್ನು ಮರೆತು ಬಿಟ್ಟಿದೆ. ಗಣೇಶ ಚತುರ್ಥಿ ಕಳೆದು 3 ತಿಂಗಳೇ ಸಂದಿವೆ. ಈಗಲೂ ನಗರಸಭೆ ಗಣೇಶೋತ್ಸವಕ್ಕೆ ಕೃತಕ ಮೂರ್ತಿಗಳ ಬದಲು ಮಣ್ಣಿನ ಮೂರ್ತಿಗಳನ್ನೇ ಬಳಸಿ ಪರಿಸರ ಮಾಲಿನ್ಯ ಮಾಡಬೇಡಿ ಎಂದು ಸಾರುತ್ತಲೇ ಇದೆ. ಜೊತೆಗೆ ಬರಲಿರುವ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರುತ್ತಿದೆ. ಬಹುಶಃ ಪ್ರತಿ ವರ್ಷ ಗಣೇಶೋತ್ಸವ ಬರುವುದರಿಂದ ಜನರಲ್ಲಿ ಈ ರೀತಿಯ ಜಾಗೃತಿ ಮೂಡಿಸುವುದು ತಪ್ಪೇನಿಲ್ಲ ಅಂದುಕೊಳ್ಳೋಣ. ಇದಕ್ಕೂ ವಿಶೇಷವಾದ ಪ್ರಚಾರವೊಂದು ಈಗ ಮಡಿಕೇರಿ ನಗರದ ತುಂಬೆಲ್ಲ ಪ್ರತಿಧ್ವನಿಸುತ್ತಿದೆ. ಅದೇನೆಂದು ನೀವೇ ಕೇಳಿ. ಕಳೆದ ಅಕ್ಟೋಬರ್ 17ರಂದು ಮೈಸೂರಿನಲ್ಲಿ ಉದ್ಯೋಗ ಮೇಳ ನಡೆದಿತ್ತು. ಯುವಕ ಯುವತಿಯರು ಹಾಜರಾಗಿದ್ದು ಆಯಿತು. ಇದು ಮರೆತು ಹೋದ ವಿಚಾರ. ಆದರೆ ನಗರಸಭೆ ವಾಹನದಲ್ಲಿ ಉದ್ಯೋಗ ಮೇಳದ ಪ್ರಚಾರ ಇನ್ನೂ ನಿಂತಿಲ್ಲ. ಜನರಿಗೆ ಈ ಅಬ್ಬರದ ಹಾಗೂ ಪ್ರಯೋಜನವೇ ಇಲ್ಲದ ಧ್ವನಿವರ್ಧಕ ಪ್ರಚಾರ ಕಿರಿಕಿರಿ ಉಂಟು ಮಾಡುತ್ತಲೇ ಇದೆ. ಈ ಬಗ್ಗೆ ಶುಕ್ರವಾರ ಪೌರಾಯುಕ್ತರ ಗಮನಕ್ಕೆ ತಂದಿದ್ದು ಆಯಿತು. ಆಯುಕ್ತರು ಸಂಬಂಧಿಸಿದ ಸಿಬ್ಬಂದಿಯನ್ನು ಕರೆದು ಎಚ್ಚರಿಕೆ ನೀಡಿದ್ದು ಆಯಿತು. ಆದರೆ ಶನಿವಾರ ಅದೇ ಧ್ವನಿ ಮುದ್ರಣ ಕಸದ ವಾಹನದಲ್ಲಿ ಮಾರ್ದನಿಸುತ್ತಲೇ ಇದೆ. ಆರೋಗ್ಯ, ಸ್ವಚ್ಛತೆ, ನಾಗರಿಕ ಕರ್ತವ್ಯಗಳು ಇತ್ಯಾದಿಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ನಗರಸಭೆಗೆ 100 ವಿಷಯಗಳಿದ್ದರೂ ಕಾಟಾಚಾರದ ಕೆಲಸ ಮಾಡುತ್ತಿರುವುದು ಜನರ ಕೆಂಗಣ್ಣಿಗೆ ಗುರಿಯಾಗುತ್ತಿದೆ.